ಈಗ ಆಲ್ರೆಡಿ ವಿಭಾಗೀಯ ಪೀಠದ ಮುಂದೆ ತಮ್ಮ ಅರ್ಜಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಾಳೆಯೇ ಹೈಕೋರ್ಟ್ನ ವಿಭಾಗೀಯ ಪೀಠದ ಮುಂದೆ ಅರ್ಜಿಯನ್ನು ಸಲ್ಲಿಸುವ ಸಾಧ್ಯತೆ ಇದೆ. ಮತ್ತೊಂದು ಕಡೆಯಲ್ಲಿ 3 ದೂರುದಾರರಿಂದ ಕೆವಿಎಟ್ ಸಲ್ಲಿಕೆ. ಇವತ್ತು ಮಧ್ಯಾಹ್ನ 3:30ಕ್ಕೆ ಕೆವಿಎಟ್ ಅನ್ನು ಸಲ್ಲಿಕೆ ಮಾಡಲಿದ್ದಾರೆ ದೂರುದಾರರು. ಸಿಎಂ ಸಿದ್ದರಾಮಯ್ಯ ಮೇಲ್ಮನವಿ ಸಲ್ಲಿಕೆ ಹಿನ್ನೆಲೆಯಲ್ಲಿ ಕೆವಿಎಟ್. ಟಿಜೆ ಅಬ್ರಹಾಂ, ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್ ಈ 3 ದೂರುದಾರರು ಕೂಡ ಕೆವಿಎಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ ಈಗ ಹೇಗೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನ ಹೈಕೋರ್ಟ್ನ ಏಕಸದಸ್ಯ ಪೀಠದ ಮುಂದೆ ಸಲ್ಲಿಕೆ ಮಾಡಿದ್ರು ಸಿದ್ದರಾಮಯ್ಯನವರು, ಈ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ದೂರುದಾರರ ಪರ ವಕೀಲರ ವಾದ ಮಂಡನೆಗೆ ಅವಕಾಶ ಕೊಡಲೇಬೇಕು ಅಂತ ಇರೋದಿಲ್ಲ. ಕೆವಿಎಟ್ ಸಲ್ಲಿಕೆ ಮಾಡಿದಾಗ ಮಾತ್ರ ಅವಕಾಶ. ಇದು ಟೈಮ್ ಪಾಸ್ ಮಾಡುವಂಥದ್ದು. ಆದರೆ ಇವತ್ತು ಜನರ ಕಣ್ಣಲ್ಲಿ ಏನಾಯಿತು, ಈ ಒಬ್ಬ ಮುಖ್ಯಮಂತ್ರಿ ಮೂಡಾದ ಹಗರಣ ಬಂದಾಗ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೆಸರೇ ಇನ್ವಾಲ್ವ್ ಆಗಿದ್ದಾಗ, ಅವ್ರದ್ದೇ ಹೆಸರು ಇನ್ವಾಲ್ವ್ ಆಗಿದ್ದಾಗ ಅದಕ್ಕೆ ಅವಕಾಶ ಕೊಡೋದಿಲ್ಲ ಇನ್ವೆಸ್ಟಿಗೇಷನ್ಗೆ ಅನ್ನುವಂಥದ್ದನ್ನು ಮತ್ತೊಂದು ಚಾಲೆಂಜ್ ಮಾಡ್ತಾರೆ ಅಂತಂದರೆ ಜನರ ಒಂದು ನಂಬಿಕೆಯನ್ನು ಕಳ್ಕೊಂಡಾಗುತ್ತೆ ಸಿದ್ದರಾಮಯ್ಯನವರು. ಅದಕ್ಕಾಗಿ ಒಂದು ನೈತಿಕ ಹೊಣೆ ಹೊತ್ತು ತಕ್ಷಣವೇ ರಾಜೀನಾಮೆ ಕೊಡಲಿ. ನೀವು ರಾಜೀನಾಮೆ ಕೊಟ್ಟ ಮೇಲೂ ನೀವು ಅಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಹಿಂದೆ ಬೊಮ್ಮಾಯಿ ಅವರು SR ಬೊಮ್ಮಾಯಿ ಅವ್ರದ್ದು ಕೇಸ್ ನೀವು ನೋಡಿದರೆ ಆವಾಗ ರಾಜ್ಯಪಾಲರು ಸರ್ಕಾರ ವಜಾ ಮಾಡಿದರು. ಯಾವಾಗ ಹಿಂದೆ ಆ ರಾಜ್ಯಪಾಲ ಮಾಡಿದ ಮೇಲೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಅವ್ರು ಸರ್ಕಾರ ಹೋಯಿತು. ಆದರೆ ಅವರು ಮುಂದೆ ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡಿದ್ರಲ್ಲ, ಸಂವಿಧಾನ ಪರವಾಗಿ ಮಾತಾಡ್ತಿದ್ರೆ ಅಲ್ಲ. ಅದಕ್ಕೆ ನಾನು ನೋಡ್ರಿ, ಈಗ ಪಾರ್ಲಿಮೆಂಟಲ್ಲಿ ಇತ್ತೀಚೆಗೆ ನಡೆದಂಥ ಪಾರ್ಲಿಮೆಂಟ್ನಲ್ಲಿ ಸಹಿತ ಅವರು ನೇರವಾಗಿ ಅಲ್ಲಿ ಸಂವಿಧಾನ ಪುಸ್ತಕ ಹಿಡ್ಕೊಂಡು ಸಂವಿಧಾನ ರಕ್ಷಕರು ನಾವು BJP ಅವರು ಸಂವಿಧಾನ ವಿರೋಧಿಗಳು ಅನ್ನುವಂಥ ರೀತಿಯಲ್ಲಿ ಅವ್ರು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ದೊಡ್ಡ ಪ್ರಮಾಣದಲ್ಲಿ ಗದ್ದಲ ಮಾಡಿದರು. ಇವತ್ತೇನು ಮಾಡ್ತಿದ್ದಾರೆ, ಸಂವಿಧಾನಬದ್ಧವಾದಂಥ ಗವರ್ನರ್ ಹುದ್ದೆಗೆ ಅಪಮಾನ ಮಾಡುವಂಥ ಕೆಲಸ ಮತ್ತು ಆ ಗವರ್ನರು ಏನೊಂದು ಆದೇಶ ಕೊಟ್ಟಿದ್ದರು, ಸ್ಯಾಂಕ್ಷನ್ ಮಾಡಿದರು, ಅದಕ್ಕೆ ಚಾಲೆಂಜ್ ಮಾಡುವಂಥದ್ದು, ಅಪಮಾನಕರ ರೀತಿಯಲ್ಲಿ ಮಾತಾಡೋದು. ಇವರು ಸಂವಿಧಾನದ ಬಗ್ಗೆ ಏನು ಗೌರವ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ. ಸಂವಿಧಾನಕ್ಕೆ ಅಪಚಾರ ಮಾಡೋದೇ ಇದು. ಇಂದಿರಾ ಗಾಂಧಿಯವ್ರ ಟೈಮ್ದಾಗ ಸಂವಿಧಾನಕ್ಕೆ ಅಪಚಾರ ಮಾಡಿನೇ ತುರ್ತು ಪರಿಸ್ಥಿತಿಯನ್ನು ತೊಗೊಂಬಂದರು. ಈ ಮತ್ತೆ ಸಂವಿಧಾನ ಅಪಚಾರ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯಿಂದ ರಾಜ್ಯ ಸರ್ಕಾರದಿಂದ ಆಗ್ತಾಯಿದೆ. ಅದನ್ನು ನಿಲ್ಲಿಸಬೇಕು. ರಾಜೀನಾಮೆ ಒಂದೇ ಮದ್ದು, ರಾಜೀನಾಮೆ ಕೊಡಬೇಕು. ಆಮೇಲೆ ನೀವು ಬೇಕಾದ್ರೆ ನಿರಪರಾಧಿ ಅಂತ ಆದರೆ ನಿಮ್ದು ಏನೂ ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ಮತ್ತೆ ಅಧಿಕಾರಕ್ಕೆ ಬರಲಿ. ಯಾರು ಬೇಡ ಅಂತಾರೆ ನಿಮಗೆ? ನೋಡ್ರಿ, ಟೆಕ್ನಿಕಲ್ಲಿ ಮಾತಾಡೋದು ಬೇರೆ, ಆದರೆ ಟೆಕ್ನಿಕಲ್ಲಿ ಮಾತಾಡೋ ಬದಲಿ ನಾ ಯಾವಾಗಲೂ ಹೇಳ್ತಾ ಇದ್ದೀನಿ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೇನೆ. ಮತ್ತು ಇಲ್ಲದೆ ಇದ್ರೆ ಏನಾಗ್ತದೆ, ಜನರ ಮನಸ್ಸಲ್ಲಿ ಒಂದು ಅಪನಂಬಿಕೆ ಸ್ಟಾರ್ಟ್ ಆಗ್ತದೆ ಇವ್ರ ಬಗ್ಗೆ, ಮತ್ತು ಇಂಪಾರ್ಷಿಯಲ್ ಆಗಿ ತನಿಖೆ ಆಗ್ತದಿಲ್ಲ ಅನ್ನೋಂಥ ಹೆದರಿಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕಾಗಿ ಒಂದು ಇಂಪಾರ್ಷಿಯಲ್ ತನಿಖೆ ಆಗಬೇಕಾದ್ರೆ ತಕ್ಷಣ ರಾಜೀನಾಮೆ ಕೊಡೋದೇ ಅದೋ ಒಂದು ಮದ್ದು ಅಂತ ನಾನು ನೋಡಿ. ಅಧಿಕಾರದ ಲಾಲಸೆ ಏನಿದೆಲ್ಲ, ಹಿಂದೆ ಅರ್ಕಾವತಿ ಹಗರಣದಲ್ಲಿ ಹೋಗ್ಬೇಕಾಗಿತ್ತು ಅವರು. ಆ ಹಗರಣವನ್ನು ಮುಚ್ಚಿಟ್ರು, ಆ ವರದಿನ ಮುಚ್ಚಿಟ್ರು ಅವರು. ಹೀಗಾಗಿ ಇವತ್ತು ನೋಡ್ರಿ, ಇನ್ನೂ ಬಂಡತನ. ಆ ವರದಿ ಈಗ ರಾಜ್ಯಪಾಲರು ಅರ್ಕಾವತಿ, ನಾನು ಅದನ್ನು ಹೋರಾಟ ಮಾಡಿದ್ದೀನಿ ಪ್ರತಿಪಕ್ಷ ನಾಯಕನಾಗಿ. ಆ ಅರ್ಕಾವತಿ ಹಗರಣದ ಬಗ್ಗೆ ಎಕ್ಸ್ಪೋಸ್ ಅಸೆಂಬ್ಲಿ ಮಾಡಿದವನೇ ನಾನು ಪ್ರತಿಪಕ್ಷ ನಾಯಕನಾಗಿ. ಅದು ಸುದೀರ್ಘವಾದಂಥ ಚರ್ಚೆ ಆಯಿತು, 1 ವಾರಗಟ್ಟಲೆ. ನಾ ಫೈಲ್ ಸೈನಾ ಮಾಡಿಲ್ಲ ಅಂತಂದರು. ಸಹಿ ಮಾಡಿದ್ದು ರಿಕಾರ್ಡ್ ತೋರಿಸಿದ ಮೇಲೆ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗ ನೇಮಕ ಆಯಿತು. ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸು ನಾನು ಹಾಜರು ಮಾಡಿದ್ದೆ ನಮ್ಮ ವಕೀಲರ ಮುಖಾಂತರ. ಎಲ್ಲ ಡಿಸ್ಕಷನ್ ಆಯಿತು, ಎಲ್ಲ ಆಯಿತು. ಆದಮೇಲೆ ವರದಿ ಕೊಟ್ಟ ಮೇಲೆ ಅವತ್ತು ಮುಖ್ಯಮಂತ್ರಿ ಇದ್ದಾಗ ವರದಿ ಕೊಟ್ಟರು, ಅದನ್ನು ಹೊರಗಡೆ ಹಾಕಲಿಲ್ಲ. ಇವತ್ತು ಮುಖ್ಯಮಂತ್ರಿ ಅದ ಹೊರಗಡೆ ಹಾಕ್ರಿ ಅಂದರೆ ಒಂದೊಂದು ಸಬಬು ಹೇಳ್ತಾರೆ. ಯಾಕೆ ಸಬಬು? ನೀವು ಅಲ್ಲಿ ಸಾಚೆ ಆಗಿದ್ದರೆ, ನಿಮ್ಮ ಮೇಲೆ ಯಾವುದೂ ರಿಮಾರ್ಕ್ಸ್ ಇಲ್ಲ ಅಂತಂದರೆ ಇಮಿಡಿಯೇಟ್ಲಿ ಅರ್ಕಾವತಿ ರಿಪೋರ್ಟನ್ನು ನಿಮಗೆ ಇಡ್ಬೋದಾಯ್ತಲ್ಲ, ಸದನ ಮುಂದೆ ಸಾರ್ವಜನಿಕವಾಗಿ ಬಹಿರಂಗಪಡಿಸ್ಬೋದಾಯ್ತಲ್ಲ. ಈ ಬಂಡತನ ಇದೆಯಲ್ಲ, ಈ ಬಂಡತನ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ನಷ್ಟ ಆಗ್ತದೆ ಅಂತ ಹೇಳ್ತೀನಿ. ಕಾಂಗ್ರೆಸ್ ಪಾರ್ಟಿಗೆ ದೊಡ್ಡ ನಷ್ಟ ಆಗ್ತದೆ. ಈಗ ಹೈಕಮಾಂಡ್ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೋಬೇಕು. ಮತ್ತು ಇದು ಗಂಭೀರ ತಗೊಳ್ಳೋದಿದ್ರೆ ಜನ ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ರಾಜೀನಾಮೆ ಪಡಿಬೇಕಂತೀರಿ ಸರ್ ಹೈಕಮಾಂಡು ನಾನು ಇನ್ಸ್ಟ್ರಕ್ಷನ್ ಮಾಡ್ತೀನಿ. ಈ ರೀತಿ ಆಪಾದನೆ ಇದ್ದಂಥದ್ದು ಇನ್ವೆಸ್ಟಿಗೇಷನ್ ಇರುವಂಥ ಒಬ್ಬ ವ್ಯಕ್ತಿಯನ್ನು, ನಿಮ್ಮದೊಂದು ರಾಷ್ಟ್ರೀಯ ಪಕ್ಷ, ಯಾವುದೊಂದು ರೀಜನಲ್ ಪಾರ್ಟಿ ಅಲ್ಲ, ಈ ರೀತಿ ವ್ಯಕ್ತಿಗಳನ್ನು ಮುಂದುವರಿಸಿದರೆ ನಾಳೆ ನೀವು ನ್ಯಾಷನಲ್ ಲೆವೆಲಲ್ಲಿ ಉತ್ತರ ಕೊಡಬೇಕಾಗ್ತದೆ. ಒಬ್ಬ ಈ ರೀತಿ ಆಪಾದನೆ ಇನ್ವೆಸ್ಟಿಗೇಷನ್ ಇರುವಂಥದ್ದು FIR ಫೈಲ್ ಮಾಡೋಂಥ ಮುಖ್ಯಮಂತ್ರಿನ ನೀವು ಹೆಂಗೆ ಮುಂದುವರಿಸ್ರಿ ಅಂತ ನಿಮ್ಮನ್ನು ಕ್ವಶನ್ ಮಾಡ್ತೀವಿ ನಾವು. ನಾಳೆ ರಾಷ್ಟ್ರೀಯ ಮಟ್ಟದಲ್ಲಿ ಕ್ವಶನ್ ಮಾಡ್ತೀವಿ ನಾವು. ಅದಕ್ಕಾಗಿ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ಸು ಅಲ್ಲಿ ವರಿಷ್ಠ ಸದ್ಯಕ್ಕೆ ಮುಖ್ಯಮಂತ್ರಿ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕಂತ ಒತ್ತಾಯ ಮಾಡ್ತೀವಿ. ಸದ್ಯಕ್ಕೆ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹೈಕೋರ್ಟ್ನ ತೀರ್ಪಿನ ನಂತರದಲ್ಲಿ ರಾಜಕೀಯ ವಲಯದಲ್ಲಿ ಅದರಲ್ಲೂ ಪ್ರಮುಖವಾಗಿ
ಕಾಂಗ್ರೆಸ್ ಪಕ್ಷದ ಒಳಗಾಗ್ತಾ ಇರುವ ಚರ್ಚೆ ಹಾಗೆ ಮುಂದಾಗಬಹುದಾದ ಬೆಳವಣಿಗೆ. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಶಾಸಕಾಂಗ ಪಕ್ಷದ ಸಭೆ ಆಗ್ಬೋದು, ಸುರ್ಜೇವಾಲಾ ಅವ್ರು ಬರಬಹುದು ಅನ್ನೋ ಒಂದು ಮಾಹಿತಿ ಇದೆ. ಇದರ ಜೊತೆಗೆ ಈ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಆಗ್ತಾ ಇದ್ದ ಫೈಟ್ ಇನ್ನು ಮುಂದೆ ಹೊಸ ಸ್ವರೂಪವನ್ನೇನಾದ್ರೂ ಪಡೆದುಕೊಳ್ಳೋ ಸಾಧ್ಯತೆ ಇದೆಯಾ? ಸಿದ್ದರಾಮಯ್ಯನವರ ಮನಸ್ಥಿತಿ ಸದ್ಯಕ್ಕೆ ಹೇಗಿದೆಯಂತೆ? ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಸ್ಮಿತಾ, ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯ ಪಾಳಯಕ್ಕೆ ಒಂದಷ್ಟು ಆತಂಕವನ್ನು ಒಂದಷ್ಟೇನು ಸಂಪೂರ್ಣವಾಗಿ ಆತಂಕವನ್ನು ತಂದಿರುವಂಥದ್ದು. ಯಾಕೆಂತಂದರೆ ಈಗಾಗಲೇ ಕೂಡ BJP ಮತ್ತು JDS ಪ್ರತಿಪಕ್ಷಗಳು ಈ ಮೂಡಾ ವಿಚಾರ ಸಂಬಂಧಪಟ್ಟಂತೆ ಪಾದಯಾತ್ರೆ ಮಾಡಿ ಕೂಡ ಒಂದಷ್ಟು ಟೆನ್ಷನ್ನ ಹೆಚ್ಚನೆ ಮಾಡಿತ್ತು. ಈಗ ಕಾನೂನು ಹೋರಾಟ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಇದೆ, ಅದರ ತೀರ್ಪು ಏನು ಬರುತ್ತೆ ಅನ್ನೋದು ಕೂಡ ಕಾದು ನೋಡ್ತಾ ಇತ್ತು. ಅಂತಿಮವಾಗಿ ತೀರ್ಪು ಬಂದಿರುವಂಥದ್ದು CMಗೆ ಹಿನ್ನಡೆ ಆಗಿರುವಂಥದ್ದು. ತನಿಖೆಗೆ ಈಗ ಏನು ಜನಪ್ರತಿ ವಿಶೇಷ ನ್ಯಾಯಾಲಯ ಸಂಬಂಧಪಟ್ಟಂತೆ ಅಲ್ಲಿ ಏನಾದ್ರು ಕೂಡ FIRಗೆ ಈಗ ಸೂಚನೆ ಕೊಡುವಂಥ ಸಾಧ್ಯತೆ ಇರುವಂಥದ್ದು. FIR ಆದರೆ ಮುಂದೆ ಏನು ಅನ್ನೋಂಥದ್ದು, ಇಲ್ಲಿ ಎರಡು ವಿಚಾರ, ರಾಜಕೀಯವಾಗಿ ಒಂದು ವಿಚಾರ, ಮತ್ತೊಂದು ನೈತಿಕವಾಗಿ ಒಂದು ವಿಚಾರ ಪ್ರಸ್ತಾಪ ಆಗುವಂಥದ್ದು. ಸಹಜವಾಗಿ ಈಗಾಗಲೇ ಕೂಡ ಪ್ರತಿಪಕ್ಷಗಳು CM ರಾಜೀನಾಮೆಗೆ ಒತ್ತಾಯಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ರಾಜಕೀಯವಾಗಿ ಕಾಂಗ್ರೆಸ್ನಲ್ಲಿ, ಅದು CM ವಿರೋಧಿ ಬಣದಲ್ಲಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಚಟುವಟಿಕೆ, ರಾಜಕೀಯ ಚಟುವಟಿಕೆ ಜೋರಾಗುವಂಥದ್ದು. ಸಂಪೂರ್ಣವಾಗಿ ಹೈಕಮಾಂಡ್ ಮತ್ತು ಶಾಸಕರು ಸಚಿವರು CM ಬೆನ್ನಿಗಿದ್ದಾರೆ, CM ಬೆಂಬಲಕ್ಕಿದ್ದಾರೆ ಅಂತ ಅಂದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಈ ಪ್ರಕರಣ ಸಾಕ್ಷಿ ಆಗುವಂಥದ್ದು. ಇದು ಮುಂದೆ ಯಾವ ತಿರುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಆದರೆ ಒಂದೊಂದು ಬಹಳ ಸ್ಪಷ್ಟ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿ ಭದ್ರ ಇದೆಯೋ ಇಲ್ವೋ ಅನ್ನೋಂಥದ್ದು ಹೈಕಮಾಂಡಿನ ಮುಂದಿನ ನಡೆ ಮತ್ತು ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋ ಆಧಾರದ ಮೇಲೆ ನಿಂತಿರುತ್ತದೆ. ಈಗಾಗಲೇ ಕೂಡ ತೀರ್ಪು ಬರೋಕ್ಕಿಂತ ಮುಂಚೆನೆ ಹೈಕಮಾಂಡ್ ಮಟ್ಟದಲ್ಲಿ ಈಗಾಗಲೇ ಸಚಿವ ಅಂದರೆ CM ಸ್ಥಾನದ ಆಕಾಂಕ್ಷಿಗಳು ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿರುವಂಥದ್ದು ಬಹಿರಂಗ ಸತ್ಯ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಸಚಿವ ಸ್ಥಾನದ CM ಸ್ಥಾನದ ಆಕಾಂಕ್ಷಿಗಳು ನಡೆ ಏನಿರುತ್ತೆ ಅನ್ನೋಂಥದ್ದು ಒಂದು ಪ್ರಶ್ನೆ. ಹೈಕಮಾಂಡ್ ಇದನ್ನು ಎಷ್ಟರ ಮಟ್ಟಿಗೆ ತೆಗೆದುಕೊಳ್ಳುತ್ತೆ ಗಂಭೀರವಾಗಿ ಅನ್ನೋಂಥದ್ದು. ಯಾಕಂದರೆ ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗುವಂಥ ಸಾಧ್ಯತೆ ಇರುವಂಥದ್ದು, ಸುದ್ದಿಯಾಗಿರುವಂಥದ್ದು. ಮತ್ತು ಜೊತೆಗೆ BJP ಕೂಡ ಇದನ್ನು ರಾಜಕೀಯ ಅಸ್ತ್ರನಾಗಿ ತೆಗೆದುಕೊಳ್ಳುವಂಥ ಹಿನ್ನೆಲೆಯಲ್ಲಿ ಈಗ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆ ಇರುವಂಥದ್ದು. ಸಾಧಕ ಬಾಧಕಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ನೋಡ್ಬೇಕು ಈಗ CM ಎಂದು ತೀರ್ಮಾನ ಕೈಗೊಳ್ತಾರೆ ಅಥವಾ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ ಅಂತ. ಒಂದೊಂದು ಬಹಳ ಸ್ಪಷ್ಟ. ಈಗ ಹೈಕೋರ್ಟ್ ಕೊಟ್ಟಿರುವಂಥ ಏಕಸದಸ್ಯ ಪೀಠ ಕೊಟ್ಟಿರುವಂಥ ಆಲ್ರೆಡಿ ವಿಭಾಗೀಯ ಪೀಠದ ಮುಂದೆ ತಮ್ಮ ಅರ್ಜಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಾಳೆಯೇ ಹೈಕೋರ್ಟ್ನ ವಿಭಾಗೀಯ ಪೀಠದ ಮುಂದೆ ಅರ್ಜಿಯನ್ನ ಸಲ್ಲಿಸುವ ಸಾಧ್ಯತೆ ಇದೆ. ಮತ್ತೊಂದು ಕಡೆಯಲ್ಲಿ 3 ದೂರುದಾರರಿಂದ KVH ಸಲ್ಲಿಕೆ. ಇವತ್ತು ಮಧ್ಯಾಹ್ನ 3:30ಕ್ಕೆ KVH ಅನ್ನ ಸಲ್ಲಿಕೆ ಮಾಡಲಿದ್ದಾರೆ ದೂರುದಾರರು. CM ಸಿದ್ದರಾಮಯ್ಯ ಮೇಲ್ಮನವಿ ಸಲ್ಲಿಕೆ ಹಿನ್ನೆಲೆಯಲ್ಲಿ KVH, TJ ಅಬ್ರಹಾಂ, ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್ ಈ 3 ದೂರುದಾರರು ಕೂಡ KVH ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ ಈಗ ಹೇಗೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಪ್ರಶ್ನಿಸಿ ರಿಟ್ ಅರ್ಜಿಯನ್ನ ಹೈಕೋರ್ಟ್ನ ಏಕಸದಸ್ಯ ಪೀಠದ ಮುಂದೆ ಸಲ್ಲಿಕೆ ಮಾಡಿದ್ರು ಸಿದ್ದರಾಮಯ್ಯನವರು, ಈ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ದೂರುದಾರರ ಪರ ವಕೀಲರ ವಾದ ಮಂಡನೆಗೆ ಅವಕಾಶ ಕೊಡಲೇಬೇಕು ಅಂತ ಇರೋದಿಲ್ಲ. KVH ಸಲ್ಲಿಕೆ ಮಾಡಿದಾಗ ಮಾತ್ರ ಅವಕಾಶ.